ಬೆಳಗಿನ 5:30. ಮೈಸೂರು ಇನ್ನೂ ಸಂಪೂರ್ಣವಾಗಿ ಎಚ್ಚರವಾಗಿರಲಿಲ್ಲ. ನಗರ ನಿಧಾನವಾಗಿ ನಿದ್ರೆಯಿಂದ ಎದ್ದು ಕುಳಿತುಕೊಳ್ಳುತ್ತಿದ್ದರೆ ನಾನು ನನ್ನ ಆಕ್ಸೆಸ್ 125 ಮೇಲೆ ಒಂದು ಸಣ್ಣ ಪ್ರಯಾಣಕ್ಕೆ ಹೊರಟಿದ್ದೆ. ಗಮ್ಯಸ್ಥಾನ ಬಿಳಿಗಿರಿ ರಂಗನಾಥ ಬೆಟ್ಟ. ಕೆಲವೊಮ್ಮೆ ಪ್ರಯಾಣದ ಉದ್ದೇಶ ಸ್ಥಳವನ್ನು ತಲುಪುವುದಲ್ಲ, ಮಾರ್ಗವನ್ನು ಅನುಭವಿಸುವುದು. ಮೈಸೂರಿನಿಂದ ಹೊರಟಂತೆ ನಗರದ ಗದ್ದಲ ಕಡಿಮೆಯಾಗತೊಡಗಿತು. ರಸ್ತೆಯ ಎರಡೂ ಬದಿಗಳಲ್ಲಿ ಹಸಿರು ಹೊಲಗಳು, ತಂಪಾದ ಗಾಳಿ ಮತ್ತು ನಿಧಾನವಾಗಿ ಬೆಳಗುತ್ತಿದ್ದ ಆಕಾಶ. ಆ ಕ್ಷಣದಲ್ಲಿ ಗಮ್ಯಸ್ಥಾನಕ್ಕಿಂತ ಪ್ರಯಾಣವೇ ಹೆಚ್ಚು ಸುಂದರವಾಗಿತ್ತು. ಸುಮಾರು ಬೆಳಿಗ್ಗೆ 9:30ಕ್ಕೆ ನಾನು ಬಿಳಿಗಿರಿ ರಂಗನಾಥನ ಬೆಟ್ಟ ತಲುಪಿದೆ. ಪ್ರವೇಶ ಶುಲ್ಕ ಕೇವಲ 10 ರೂಪಾಯಿ ಮಾತ್ರ. ಆದರೆ ಒಳಗೆ ಸಿಗುವ ಅನುಭವದ ಬೆಲೆ ಹೇಳಲು ಸಾಧ್ಯವಿಲ್ಲ. ಸುಮಾರು 1800 ಮೀಟರ್ ಎತ್ತರದಲ್ಲಿ ನಿಂತಿರುವ ಈ ಬೆಟ್ಟ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳನ್ನು ಸಂಪರ್ಕಿಸುವ ಅಪರೂಪದ ಪರ್ವತ ಶ್ರೇಣಿಯ ಭಾಗವಾಗಿದೆ. ಬೆಟ್ಟದ ತುದಿಯಲ್ಲಿ ನೆಲೆಸಿರುವುದು ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಶತಮಾನಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವು ಭಕ್ತರಿಗೆ ಮಾತ್ರವಲ್ಲ, ಪ್ರಕೃತಿ ಪ್ರಿಯರಿಗೂ ಒಂದು ವಿಶೇಷವಾದ ಸ್ಥಳ. ಇಲ್ಲಿ ರಂಗನಾಥ ಸ್ವಾಮಿ ಸ್ವಯಂ ದರ್ಶನ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ. ದೇವಾಲಯದ ಒಳಗೆ ಕಾಲಿಟ್ಟ ಕ್ಷಣಕ್ಕೆ ಹೊರಗಿನ ಜಗತ್ತು ಸ್ವಲ್ಪ ಹೊತ್ತು ಮರೆಯಾಗುತ್ತದೆ. ಒಂದು ವಿಚಿತ್ರವಾದ ಶಾಂತಿ ಮನಸ್ಸನ್ನು ಆವರಿಸುತ್ತದೆ. ದೇವಾಲಯದ ಸುತ್ತಲಿನ ವೀಕ್ಷಣಾ ಸ್ಥಳಗಳಲ್ಲಿ ನಿಂತಾಗ ದೂರದವರೆಗೂ ಹರಡಿರುವ ಹಸಿರು ಬೆಟ್ಟಗಳು ಕಣ್ಣಿಗೆ ಕಾಣಿಸುತ್ತವೆ. ಗಾಳಿ ಸ್ವಲ್ಪ ಜೋರಾಗಿ ಬೀಸುತ್ತಿತ್ತು. ಮೋಡಗಳು ನಿಧಾನವಾಗಿ ಬೆಟ್ಟಗಳನ್ನು ಸ್ಪರ್ಶಿಸುತ್ತಿದ್ದವು. ಆ ಕ್ಷಣದಲ್ಲಿ ಕುವೆಂಪು ಅವರ ಒಂದು ಸಾಲು ನನಗೆ ಈ ರೀತಿ ನೆನಪಾಯಿತು: ಪ್ರಕೃತಿಯೇ ಗುರು, ಪ್ರಕೃತಿಯೇ ದೈವ. ನಿಜವಾಗಿಯೂ ಪ್ರಕೃತಿಯ ಮುಂದೆ ನಿಂತಾಗ ನಾವು ಎಷ್ಟು ಚಿಕ್ಕವರು ಎಂಬುದು ಅರ್ಥವಾಗುತ್ತದೆ. ಅಲ್ಲಿಂದ ನನ್ನ ಮುಂದಿನ ಪಯಣ ಕೇಗುಡಿ. ಬಿಳಿಗಿರಿ ರಂಗನಾಥನ ಬೆಟ್ಟದಿಂದ ಸುಮಾರು 18 ಕಿಲೋಮೀಟರ್ ದೂರ. ಆದರೆ ಈ 18 ಕಿಲೋಮೀಟರ್ ಬಹುಶಃ ಇಡೀ ಪ್ರಯಾಣದ ಅತ್ಯಂತ ಸುಂದರವಾದ ಭಾಗ. ರಸ್ತೆಯ ಎರಡೂ ಕಡೆ ದಟ್ಟವಾದ ಕಾಡು, ಎಲ್ಲೆಡೆ ಹಸಿರು, ಪಕ್ಷಿಗಳ ಧ್ವನಿ ಮತ್ತು ಮಧ್ಯ ಮಧ್ಯ ಕಾಣಿಸಿಕೊಳ್ಳುವ ನೀರವ ಮೌನ. ಕೆಲವೊಮ್ಮೆ ಪ್ರಕೃತಿಯ ಮೌನವೇ ಅತ್ಯಂತ ಸುಂದರವಾದ ಸಂಗೀತ ಎನಿಸಿಬಿಡುತ್ತದೆ. ಆ ಕಾಡಿನ ಮಧ್ಯೆ ಒಂದು ಜಿಂಕೆಗಳ ಗುಂಪು ಕಾಣಿಸಿತು. ಕೆಲವು ಕ್ಷಣಗಳ ಕಾಲ ಎಲ್ಲವೂ ನಿಂತಂತೆ ಅನ್ನಿಸಿತು. ಅವುಗಳು ತಮ್ಮದೇ ಜಗತ್ತಿನಲ್ಲಿ, ನಾವು ನಮ್ಮದೇ ಜಗತ್ತಿನಲ್ಲಿ. ಆದರೂ ಆ ಕೆಲವು ಕ್ಷಣಗಳು ಇಡೀ ದಿನವನ್ನು ನೆನಪಿನಲ್ಲಿಡುವಂತೆ ಮಾಡಿಬಿಟ್ಟವು. ಮುಂದೆ ಸಾಗಿದಂತೆ ಒಂದು ಸುಂದರ ಸರೋವರದ ದೃಶ್ಯ ಸಿಕ್ಕಿತು. ನೀರಿನ ಮೇಲೆ ಬೀಳುತ್ತಿದ್ದ ಬೆಳಕು, ಸುತ್ತಲಿನ ಹಸಿರು ಮತ್ತು ಸಂಪೂರ್ಣವಾದಂತಹ ಶಾಂತಿ. ಕೆಲವು ಸ್ಥಳಗಳು ಫೋಟೋಗಳಲ್ಲಿ ಸುಂದರವಾಗಿ ಕಾಣಿಸುತ್ತವೆ, ಇನ್ನು ಕೆಲವು ಸ್ಥಳಗಳು ಮಾತ್ರ ಮನಸ್ಸಿನಲ್ಲೇ ಉಳಿದು ಬಿಡುತ್ತವೆ. ಇದು ಎರಡನೇ ರೀತಿಯ ಸ್ಥಳ. ಸಂಜೆ ನಿಧಾನವಾಗಿ ಸಮೀಪಿಸುತ್ತಿತ್ತು. ಮತ್ತೆ ಅದೇ 18 ಕಿಲೋಮೀಟರ್ ಕಾಡಿನ ರಸ್ತೆಯ ಮೂಲಕ ಹಿಂತಿರುಗುವ ಸಮಯ. ಸೂರ್ಯ ನಿಧಾನವಾಗಿ ಅಸ್ತಂಗತವಾಗುತ್ತಿದ್ದ. ಗಾಳಿಯ ಚಳಿ ಹೆಚ್ಚಾಗುತ್ತಿತ್ತು, ಆದರೆ ಮನಸ್ಸು ತುಂಬ ಹಗುರವಾಗುತ್ತಿತ್ತು. ಸಂಜೆ 5 ಗಂಟೆಗೆ ನಾನು ಮತ್ತೆ ಮೈಸೂರಿನ ಕಡೆ ಹೊರಟೆ. ಈ ಪ್ರಯಾಣ ಕೇವಲ ಒಂದು ದೇವಸ್ಥಾನ ಅಥವಾ ಒಂದು ಕಾಡನ್ನು ನೋಡುವುದಕ್ಕಾಗಿರಲಿಲ್ಲ. ಇದು ಸ್ವಲ್ಪ ಸಮಯ ನನ್ನನ್ನೇ ನಾವು ಭೇಟಿಯಾಗುವಂತಹ ಸಮಯ. ಕೆಲವು ಸ್ಥಳಗಳು ಕಣ್ಣಿಗೆ ಸುಂದರ, ಕೆಲವು ಸ್ಥಳಗಳು ಕ್ಯಾಮರಾಕ್ಕೆ ಸುಂದರ, ಆದರೆ ಬಿಳಿಗಿರಿ ರಂಗನಾಥನ ಬೆಟ್ಟ ಮನಸ್ಸಿಗೆ ಸುಂದರ. ಮತ್ತೆ ಭೇಟಿ ಮಾಡಲೆನಿಸಬೇಕೆನ್ನುವ ಸ್ಥಳ. ಧನ್ಯವಾದಗಳು.